ಶ್ರೀ ಗುರುಭ್ಯೋ ನಮಃ. ಹಿಂದಿನ ಕಥಾನಕದಲ್ಲಿ ನಾವು ಋತು ಚಕ್ರವರ್ತಿ ಈ ಜಗತ್ತಿನ ಎಲ್ಲ ಜೀವಜಾಲಕ್ಕೆ ಸಂಪನ್ಮೂಲವನ್ನು ಒದಗಿಸಿದಂತಹ ವೃತ್ತಿಗಳನ್ನು ಕಲ್ಪಿಸಿಕೊಟ್ಟಂತಹ ಮತ್ತು ನಾಗರಿಕತೆಯನ್ನ ಸಂಸ್ಕೃತಿಯನ್ನ ಹುಟ್ಟಾಕಿದಂತಹ ಘಟನೆಗಳನ್ನೆಲ್ಲವೂ ಕೂಡ ನೋಡಿದೆವು. ಮುಂದೆ 7ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂಗತಿ ಏನಂದ್ರೆ, ಜನಮೇಜಯ ವೈಶಂಪಾಯನರನ್ನು ಕೇಳಿದಂತೆ ಮನ್ವಂತರಗಳನ್ನ, ಅವುಗಳ ಉತ್ಪತ್ತಿಗಳನ್ನ, ಅವುಗಳ ಕಾಲ ಪ್ರಮಾಣಗಳೆಲ್ಲವನ್ನು ಕೂಡ ಹೇಳಿ ಎಂಬುದಾಗಿ. ಮನ್ವಂತರಗಳನ್ನು ವಿಶದವಾಗಿ ಹೇಳಲಿಕ್ಕೆ 100 ವರ್ಷಗಳ ಕಾಲವೂ ಕೂಡ ಸಾಲದು, ಆದ್ದರಿಂದ ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತೇನೆ ಕೇಳಿ ಎಂಬುದಾಗಿ ಆ ವೈಶಂಪಾಯನರು ವರ್ಣನೆ ಮಾಡಿದರು. ಸ್ವಯಂಭುವ, ಸಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಈ 6 ಮನ್ವಂತರಗಳು ಈಗಾಗಲೇ ಕಳೆದು ಹೋಗಿವೆ. 7ನೇದಾದಂತಹ ವಿವಸ್ವತ ಮನ್ವಂತರ ಈಗ ನಡೆದಿದೆ. ಇದರ ನಂತರ ಮುಂದೆ ಸಾವರಣಿ, ಭೌತ್ಯ, ರೌತ್ಯ ಮನ್ವಂತರ, ಹೀಗೆ ಇವೆಲ್ಲವೂ ಕೂಡ ಮುಂದೆ ಬರುವಂತಹದ್ದಿದೆ. ಪ್ರತಿಯೊಂದು ಮನ್ವಂತರಕ್ಕೆ ಸಂಬಂಧಪಟ್ಟಂತೆ ಋಷಿ ಮತ್ತು ಆತನ ಮಕ್ಕಳು, ದೇವತೆಗಳು ಇದೆಲ್ಲವನ್ನು ಕೂಡ ವಿವರಣೆ ಮಾಡ್ತೇನೆ ಎಂಬುದಾಗಿ ಅವರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲನೆಯದಾದಂಥದ್ದು ಸ್ವಯಂಭುವ ಮನ್ವಂತರ. ಸ್ವಯಂಭೂವಿನಿಂದ ಆತ ಜನಿಸಿದಂಥವನು. ಅವನೇ ಮನುಸ್ಮೃತಿಯನ್ನ ರಚನೆ ಮಾಡಿ ಈ ಜಗತ್ತಿನ ಎಲ್ಲ ಪ್ರಾಣಿಗಳು, ಎಲ್ಲ ಮನುಷ್ಯರು ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸಿಕೊಟ್ಟಂಥವನು. ಮನುವಿನಿಂದಲೇ ಎಲ್ಲ ಜೀವಿಗಳು ಹುಟ್ಟಿದವರಾದ್ರಿಂದ ಮನುಷ್ಯರು, ಮಾನವರು, ಮನುಜರು ಎಂಬುದಾಗಿ ಕೂಡ ನಾವು ಈ ಮಾನವ ಜನಾಂಗವನ್ನು ಕರೆಯೋದಿದೆ. ಈ ಮನ್ವಂತರದಲ್ಲಿ ಮತ್ತು ಪ್ರತಿ ಮನ್ವಂತರಗಳಲ್ಲಿ ಇಂದ್ರ ಯಾರು ಅನ್ನೋದನ್ನು ಕೂಡ ನಾವು ಬೇರೆ ಪ್ರಾಣಿಗಳ ಹಿನ್ನೆಲೆಯಲ್ಲಿ ಗಮನಿಸಬೇಕು. ಸ್ವಯಂಭೂ ಮನ್ವಂತರಕ್ಕೆ, ಮೊದಲನೇ ಮನ್ವಂತರಕ್ಕೆ ಇರುವಂತಹ ಇಂದ್ರ ಅಂದ್ರೆ ಯಜ್ಞನಾಮಕನಾದಂತಹ ವಿಷ್ಣುವೇ ಯಜ್ಞರೂಪದಿಂದ ಅವತರಿಸಿ ಆ ಮನ್ವಂತರದಲ್ಲಿ ಇಂದ್ರನಾಗಿದ್ದ. ಮತ್ತು 7 ಮಂದಿ ಸಪ್ತರ್ಷಿಗಳು ಎಂಬುವವರಿದ್ರು. ಬ್ರಹ್ಮನ ಮಾನಸಪುತ್ರರಾದಂತಹ ಮರೀಚಿ, ಅತ್ರಿ, ಅಂಗಿರಸ್, ಪುಲಹ, ಕ್ರತು, ಪುಲಸ್ತ್ಯ ಮತ್ತು ವಸಿಷ್ಠ ಎಂಬುದಾಗಿ ಅವರ ಹೆಸರು. ಅವರು ಉತ್ತರ ದಿಕ್ಕಿನಲ್ಲಿ ವಾಸ ಮಾಡ್ತಿದ್ದರಂತೆ. ಶಾಂತರಜರು, ಪ್ರಕೃತಿಗಳು ಮತ್ತು ಯಾಮರೆಂಬತಕ್ಕಂಥ ದೇವತೆಗಳು ಆ ಕಾಲದಲ್ಲಿ ಪೂಜಾರ್ಹರಾಗಿದ್ರು. ಅಗ್ನಿಯುದ್ಧ, ಮಹಾಬಾಹು, ಅಗ್ನಿಬಾಹು, ಮೇಧಾತಿಥಿ, ವಸು, ಜ್ಯೋತಿಷ್ಮಂತ, ದ್ಯುತಿಮಂತ, ಹವ್ಯ, ಸವನ ಮತ್ತು ಪುತ್ರ ಎಂಬುದಾಗಿ ಮಹಾ ತೇಜಸ್ವಿಗಳಾದಂತಹ 10 ಜನ ಮಕ್ಕಳು ಅವನಿಗೆ ಇದ್ರು. ಇದು ಆ ಸ್ವಯಂಭವ ಮನ್ವಂತರದ ಕಥೆಯಾಗಿದೆ. ಮುಂದೆ ಬರುವಂಥದ್ದು ಸ್ವಾರೋಚಿಷ ಮನ್ವಂತರ. ಆ ಸ್ವಾರೋಚಿಷ ಮನ್ವಂತರಕ್ಕೆ ರೋಚನ ಎಂಬುದಾಗಿ ಒಬ್ಬ ಇಂದ್ರ ಇದ್ದ. ಆತ ವಾಯುವಿನ ಅವತಾರಭೂತನಾಗಿದ್ದ. ವಸಿಷ್ಠದ ಮಗನಾದಂತಹ ಔರ್ವ, ಸ್ತಂಭ, ಕಾಶ್ಯಪ, ಪ್ರಾಣ, ಬೃಹಸ್ಪತಿ, ದತ್ತ ಮತ್ತು ನಿಶ್ಚವನ ಎಂಬುದಾಗಿ 7 ಜನ ಸಪ್ತರ್ಷಿಗಳ ಸ್ಥಾನದಲ್ಲಿದ್ದರು. ಆ ಮನ್ವಂತರದ ದೇವತೆಗಳಿಗೆ ತುಷಿತರು ಎಂಬತಕ್ಕಂಥ ಹೆಸರು. ಆ ಸ್ವಾರೋಚಿಷ ಮನುವಿಗೆ ಹವಿಧ್ರ, ಸುಕೃತಿ, ಜ್ಯೋತಿ, ಆಪ, ಮೂರ್ತಿ, ಅಯಸ್ಮಯ, ಪ್ರಥಿತ, ನಭಸ್ಯ, ಊರ್ಜ ಮತ್ತು ನಭ ಎಂಬುದಾಗಿ 10 ಜನ ಮಕ್ಕಳಿದ್ರು. ಇದು 2ನೇ ಮನ್ವಂತರದ ಕಥೆ ಆಯಿತು. ಮುಂದೆ 3ನೇ ಮನ್ವಂತರದ ಕಥೆಯನ್ನ ನಾನು ತಿಳಿಸ್ತೇನೆ. ಉತ್ತಮ ಮನ್ವಂತರ ಎಂಬುದಾಗಿ ಅದಕ್ಕೆ ಹೆಸರು. ಆ ಉತ್ತಮ ಮನ್ವಂತರದಲ್ಲಿ ಸತ್ಯಜಿತ್ ಎಂಬತಕ್ಕಂಥ ಇಂದ್ರ ಇದ್ದ. ಆತ ಯಮನ ಅವತಾರಭೂತನಾದವನು. ವಸಿಷ್ಠನ ಮಕ್ಕಳಾದವರು ವಾಸ್ತವೆಂಬ ಹೆಸರಿನಲ್ಲಿ ಕರೆಯಲ್ಪಟ್ಟಂಥವರು 7 ಜನ ಮಹರ್ಷಿಗಳು, ಆಗ ಸಪ್ತರ್ಷಿಗಳ ಸ್ಥಾನದಲ್ಲಿದ್ದರು. ಮೊದಲು ಹಿರಣ್ಯಗರ್ಭನ ಮಕ್ಕಳಾಗಿದ್ರು ಅಂತವರು. ಊರ್ಜ ಎಂಬುದಾಗಿ ಅವ್ರಿಗೆ ಹೆಸರಿತ್ತು. ಆ ಉತ್ತಮ ಮನುವಿನ ಮಕ್ಕಳು ಯಾರು ಅಂದ್ರೆ ಇಶ, ಊರ್ಜ, ತನೂಜ, ಮಧು, ಮಾಧವ, ಶುಚಿ, ಶುಕ್ರ, ಸಹ, ನಭಸ್ಯ ಮತ್ತು ನಭ ಎಂಬುದಾಗಿ 10 ಜನ ಮಕ್ಕಳು ಅವರಿಗಿದ್ರು. ಅಲ್ಲಿರುವಂತಹ ದೇವತೆಗಳಿಗೆ ಭಾನು ಎಂಬ ಹೆಸರಿತ್ತು. ಇನ್ನು ಮುಂದೆ 4ನೇ ಮನ್ವಂತರದ ಕಥೆಯನ್ನು ಹೇಳ್ತೀನಿ. 4ನೇ ಮನ್ವಂತರಕ್ಕೆ ತಾಮಸ ಮನ್ವಂತರ ಎಂಬುದಾಗಿ ಹೆಸರಿದೆ. ಆ ತಾಮಸ ಮನ್ವಂತರದಲ್ಲಿ ಅಶ್ವಿನಿ ದೇವತೆಗಳು
ತ್ರಿಶಿಖ ಮತ್ತು ಶಂಭು ಎಂಬ ಹೆಸರಿನಿಂದ ಅವತಾರ ಮಾಡಿ ಅವರು ಇಂದ್ರರಾಗಿ ಆ ಮನ್ವಂತರವನ್ನು ಆಳಿದರು. ಕಾವ್ಯ, ಪೃಥು, ಅಗ್ನಿ, ಜನ್ಯು, ಧಾತ, ಅಕಪಿವಂತ ಎಂಬುದಾಗಿ ಸಪ್ತರ್ಷಿಗಳಾಗ ಇದ್ರು. ಪುರಾಣಗಳಲ್ಲಿ ಅವರ ಪುತ್ರ ಪೌತ್ರ ವರ್ಣನೆಯನ್ನು ಕೂಡ ನಾವು ನೋಡ್ತೀವಿ. ಆಗ ಇರುವಂತಹ ದೇವತೆಗಳಿಗೆ ಸತ್ಯ ಎಂಬುದಾಗಿ ಹೆಸರು. ಆ ತಾಮಸ ಮನುವಿನ 10 ಜನ ಮಕ್ಕಳ ಹೆಸರುಗಳು ಹೀಗೆ ಮುಂದಿನಂತಿದೆ. ದ್ಯುತಿ, ತಪಸ್ಯ, ಸುತಪಸ, ತಪೋಮೂಲ, ತಪೋಧನ, ತಪೋರತಿ, ಅಕಲ್ಮಾಷ, ತನ್ವಿ, ಧನ್ವಿ ಮತ್ತು ಪರಂತಪ ಎಂಬುದಾಗಿ 10 ಜನ ಮಕ್ಕಳಲ್ಲಿದ್ರು. ಇನ್ನು ಮುಂದೆ ಬರುವಂತ ಮನ್ವಂತರ ಅಂದ್ರೆ ರೈವತ ಮನ್ವಂತರ. ಆ ರೈವತ ಮನ್ವಂತರಕ್ಕೆ ನಾವು ಇಂದ್ರ ಯಾರು ಅಂತ ನಾವು ಇಲ್ಲಿ ಗಮನಿಸಬೇಕು. ಐದನೇ ಮನ್ವಂತರದಲ್ಲಿ ಮತ್ತು 4ನೇ ಮನ್ವಂತರದಲ್ಲಿ ಎರಡು ಮನ್ವಂತರಗಳಲ್ಲೂ ಕೂಡ ಅಶ್ವಿನಿ ದೇವತೆಗಳೇ ಅದಕ್ಕೆ ಇಂದ್ರರಾಗಿದ್ರು. ಎರಡೂ ಮನ್ವಂತರಗಳನ್ನು ಅವ್ರ ಜೊತೆಯಾಗಿ ಆಳಿದ್ರು ಕೂಡ 4ನೇ ಮನ್ವಂತರದಲ್ಲಿ ಅಶ್ವಿನಿ ದೇವತೆಗಳಲ್ಲಿ ಮೊದಲನೆಯವನಾದಂತಹ ನಾಸಕ್ತನಿಗೆ ಪ್ರಾಧಾನ್ಯ ಮತ್ತು 5ನೇ ಮನ್ವಂತರದಲ್ಲಿ ಅಶ್ವಿನಿ ದೇವತೆಗಳಲ್ಲಿ 2ನೇಯವನಾದಂತಹ ದಸ್ರನಿಗೆ ಪ್ರಾಧಾನ್ಯ. ಅವರಿಬ್ರು ಕೂಡ ಸತ್ಯಜಿತ್, ಮತ್ತು ತ್ರಿಶಿಖಾ ಮತ್ತು ಶಂಭು ಎಂಬತಕ್ಕಂಥ ಹೆಸರನ್ನು ಪಡೆದುಕೊಂಡ್ರು. ಇದು 5, 4 ಮತ್ತು 5ನೇ ಮನ್ವಂತರಗಳ ಕಥೆ ಆಯ್ತು. ಆ ರೈವತ ಮನ್ವಂತರದಲ್ಲಿ ಅಭೂತರಜಸ್ಸರು ಮತ್ತು ಪ್ರಕೃತಿಗಳು, ಪಾರಿಪ್ರವರು ಮತ್ತು ರೈಬರು ಎಂಬತಕ್ಕಂಥ ಹೆಸರಿನ ದೇವತೆಗಳಿದ್ರು. ಆ ರೈವತ ಮನುವಿಗೆ ಸಂಬಂಧಪಟ್ಟಂತೆ ಮಕ್ಕಳ ಹೆಸರನ್ನು ನಾವು ಗಮನಿಸಬೇಕು. ದ್ಯುತಿವಂತ, ಅವ್ಯಯ, ಯುಕ್ತ, ತತ್ವದರ್ಶಿ, ನಿರುತ್ಸುಕ, ಅರಣ್ಯ, ಪ್ರಕಾಶ, ನಿರ್ಮೋಹ, ಸತ್ಯವಾಕ್ ಮತ್ತು ಕವಿ ಎಂಬುದಾಗಿ 10 ಜನ ಮಕ್ಕಳು ಆ ರೈವತ ಮನುವಿಗಿದ್ರು. ಇನ್ನು ಮುಂದೆ 6ನೇ ಮನ್ವಂತರದ ಕಥೆ ನಾವು ನೋಡಬೇಕು. 6ನೇ ಮನ್ವಂತರಕ್ಕೆ ಚಾಕ್ಷುಷ ಮನ್ವಂತರ ಎಂಬುದಾಗಿ ಹೆಸರು. 6ನೇ ಮನ್ವಂತರದಲ್ಲಿ ಮಂದದ್ಯುಮ್ನ ಎಂಬ ಹೆಸರಿನ ಅವನಾಗಿ ಇಂದ್ರನೇ ಆಳ್ವಿಕೆಯನ್ನು ನಡೆಸಿದ್ದ. ಅಲ್ಲಿ ಇರುವಂತಹ ಸಪ್ತರ್ಷಿಗಳು ಅಂದ್ರೆ ಭೃಗು, ನಭ, ವಿವಸ್ವಂತ, ಸುಧಾಮ, ವಿರಜಸ, ಅತಿನಾಮ ಮತ್ತು ಸಹಿಷ್ಣು ಎಂಬುದಾಗಿ. ಆದ್ಯರು, ಪ್ರಭೂತರು, ಋಭುಗಳು, ಪ್ರಸದ್ಭಾವರು ಮತ್ತು ಲೇಖರು ಎಂಬುದಾಗಿ 5 ಪ್ರಕಾರದ ದೇವತೆಗಳಲ್ಲಿದ್ದರು. ಅವರೆಲ್ಲರೂ ಕೂಡ ಅಂಗಿರಸ ಋಷಿಯ ಮಕ್ಕಳು. ನಡ್ವಲ ಎಂಬಾಕೆ ಅವರ ತಾಯಿ. ಚಾಕ್ಷುಷ ಮನುವಿಗೆ ಊರು ಮೊದಲಾದಂತಹ ವಿಖ್ಯಾತರಾದಂತಹ 10 ಜನ ಮಕ್ಕಳಿದ್ದರು. ಇನ್ನು ಮುಂದೆ ನಾವು 7ನೇ ಮನ್ವಂತರವಾದಂತಹ ವಯೋಸ್ವತ ಮನ್ವಂತರ, ಈಗ ನಡೆದಿರುವಂತಹ ಮನ್ವಂತರ, ಅದರ ಕಥೆಯನ್ನು ನೋಡಬೇಕು. ಈ ವಯೋಸ್ವತ ಮನ್ವಂತರವನ್ನು ಕೂಡ ಆ ಪುರಂದರ ಎಂಬ ಹೆಸರಿನವನಾದಂತಹ ಇಂದ್ರನೇ ಆಳ್ತಾ ಇದ್ದಾನೆ. 6ನೇ ಮನ್ವಂತರ ಮತ್ತು 7ನೇ ಮನ್ವಂತರ ಎರಡೂ ಕೂಡ ಅವನ ಆಧಿಪತ್ಯಕ್ಕೆ ಸೇರಿದ್ದೆ ಎಂಬುದಾಗಿ ನಾವು ನೋಡಬೇಕು. ಈ ಮನ್ವಂತರದಲ್ಲಿ ಅತ್ರಿ, ವಸಿಷ್ಠ, ಕಶ್ಯಪ ಮಹರ್ಷಿ, ಗೌತಮ, ಭರದ್ವಾಜ, ವಿಶ್ವಾಮಿತ್ರ ಮತ್ತು ಋಷಿಕನ ಮಗನಾದಂತಹ ಜಮದಗ್ನಿ ಇವರು ಸಪ್ತರ್ಷಿಗಳ ಪದವಿಯಲ್ಲಿದ್ದಾರೆ. ಸಾಧ್ಯರು, ರುದ್ರರು, ವಿಶ್ವದೇವತೆಗಳು, ಮರುತ್ತರು, ವಸುಗಳು, ಆದಿತ್ಯರು ಮತ್ತು ಸೂರ್ಯಪುತ್ರರಾದಂತಹ ಅಶ್ವಿನಿ ಕುಮಾರರು ಇವರೆಲ್ಲೂ ಕೂಡ ಈ ವಯಸ್ಸು ಮನ್ವಂತರದ ದೇವತೆಗಳಾಗಿದ್ದಾರೆ. ಇಕ್ಷ್ವಾಕು ಎಂಬುದಾದಂತಹ 10 ಜನ ಮಕ್ಕಳು ಹುಟ್ಟಿದ್ರು ಅವನಿಗೆ. ಆ ಇಕ್ಷ್ವಾಕುವಿನ ಮಕ್ಕಳಾದಂಥವರೇ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ದೇಶಾದ್ಯಂತ ಎಲ್ಲ ಕಡೆ ಹರಡಿದ್ದಾರೆ. ಅವರು ಈ ವಂಶದ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಮನ್ವಂತರವು ಕಳೆದು ಹೋದ ಬೆಳಕನ್ನು ಕೂಡ ಸಪ್ತಗಣಗಳೆಂಬುದಾಗಿ ಪ್ರಸಿದ್ಧವಾದಂತಹ ಮನುವಿನ ಪುತ್ರರು, ಸಪ್ತರ್ಷಿಗಳು ಮತ್ತು ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮುಗಿಸಿ ತಮ್ಮ ಗತಿಯನ್ನು ಕುರಿತು ಹೋಗ್ತಾರೆ. ಅವರು ಹೋದ ಬಳಿಕ ಮತ್ತೆ ಬೇರೆ ಋಷಿಗಳು, ಸಪ್ತರ್ಷಿಗಳ ಸ್ಥಾನವನ್ನು ತುಂಬುತ್ತಾರೆ. ಇನ್ನು ಮುಂದಿನ 7 ಮನ್ವಂತರಗಳ ಕಥೆಗಳನ್ನು ನಾನು ಹೇಳ್ತೀನಿ ಎಂಬುದಾಗಿ ಅವರು ತಿಳಿಸಿದರು.
5 ಜನ ಸಾವರ್ಣಿ ಮುನಿಗಳು ಎಂಬುವರಿದ್ದಾರೆ. ಅವರಲ್ಲಿ ಈ ವಿಷಯವನ್ನು ನಾವು ಗಮನಿಸಬೇಕು. 5ನೇಯವನಾಗಿದ್ದಾನೆಂದರೆ ಆತ ಸೂರ್ಯನ ಮಗ. ಉಳಿದ 4 ಜನರು ಪ್ರಜಾಪತಿಯಾದಂತಹ ಪರಮೇಶ್ವರ ಮಕ್ಕಳು. ಅವರೆಲ್ಲರೂ ಕೂಡ ದಕ್ಷನ ಮೊಮ್ಮಕ್ಕಳು. ದಕ್ಷಿಣ ಮಗಳಾದಂತಹ ಪ್ರಿಯಾ ಎಂಬಾಕೆಯ ಮಕ್ಕಳವರೆಲ್ಲರೂ ಕೂಡ ಮೇರು ಸಾವರ್ಣಿಗಳು ಎಂಬುದಾಗಿ ಅವರೆಲ್ಲರೂ ಕೂಡ ಹೆಸರು. ರೌಚ್ಯಮನು ರುಚಿ ಪ್ರಜಾಪತಿಯ ಮಗ. ರುಚಿಮನುವಿನಿಂದ ಭೂತಿ ಎಂಬಾಕೆಯಲ್ಲಿ ಅವನು ಹುಟ್ಟಿದವನು. ಸಪ್ತರ್ಷಿಗಳು ಯಾರ್ಯಾರು ಅಂದ್ರೆ ಪರಶುರಾಮ, ವ್ಯಾಸ ಮತ್ತು ದೀಪ್ತಿಮಂತ, ಭರದ್ವಾಜ ಗೋತ್ರೋತ್ಪನ್ನನಾದಂತಹ ದ್ರೋಣದ ಮಗನಾದಂತಹ ಅಶ್ವತ್ಥಾಮ, ಗೌತಮ ಗೋತ್ರದಲ್ಲಿ ಹುಟ್ಟಿದಂತಹ ಶರದ್ವಂತನ ಮಗನಾದಂತಹ ಕೃಪ, ಗಾಲವ, ಕಶ್ಯಪ ಗೋತ್ರನಾದಂತಹ ಋತು, ಇವರೆಲ್ಲರೂ ಕೂಡ ಸಾವರ್ಣಿ ಮನ್ವಂತರದ ಸಪ್ತರ್ಷಿಗಳು. ಮುಂದಿನ ಸಾವರ್ಣಿ ಮನ್ವಂತರಕ್ಕೂ ಕೂಡ ಅವರೇ ಋಷಿಗಳು ಎಂಬುದಾಗಿ ಪರಿಗಣಿಸಲ್ಪಡ್ತಾರೆ. ತಮ್ಮ ತಪಸ್ಪ್ರಭಾವದಿಂದ ಅವರು ಭವಿಷ್ಯದ ವರ್ತಮಾನಗಳೆಲ್ಲವೂ ಕೂಡ ತಿಳಿದವರಂತವರಾಗಿದ್ದಾರೆ. ಪರಸ್ಪರ ಅವರು ತತ್ವಜ್ಞಾನವನ್ನು ಮತ್ತು ಉಳಿದ ಶಾಸ್ತ್ರಾರ್ಥ ವಿಚಾರಗಳೆಲ್ಲವನ್ನು ಕೂಡ ಮಾಡ್ತಿರ್ತಾರೆ. ದೀರ್ಘಾಯುಷಿಗಳಾದವರು ಅವರೆಲ್ಲರೂ ಮಂತ್ರದೃಷ್ಟಾರರಾದವರು, ಸರ್ವ ಸಮರ್ಥರು ಮತ್ತು ದೀರ್ಘದರ್ಶಿಗಳು. ಗೋತ್ರ ಪ್ರವರ್ತಕರಾದವರು ಕೃತ, ತ್ರೇತ, ದ್ವಾಪರ ಮೊದಲಾದ 4 ಯುಗಗಳಲ್ಲಿ ಕೂಡ 4 ವರ್ಣಗಳನ್ನು ಅವರೇ ಮುನ್ನಡೆಸುವಂತವರು. ಈ ಸಪ್ತರ್ಷಿಗಳು ಯಾವತ್ತೂ ಕೂಡ ತಮ್ಮ ಉಪಾಸಕರಾದಂಥವರಿಗೆ ಅನುಗ್ರಹವನ್ನು ಮಾಡತಕ್ಕಂಥವ್ರು. ಇನ್ನ ಸಾವರ್ಣ ಮನೆಗೆ ಹುಟ್ಟುವಂತಹ ಮಕ್ಕಳ ವಿಷಯದ ಬಗ್ಗೆ ನಿನಗೆ ಮುಂದೆ ಹೇಳ್ತೇನೆ ಎಂಬುದಾಗಿ ಹೇಳಿದರು ಆ ವೈಶಂಪಾಯನರು. ಸಾವರ್ಣ ಮನೆಗೆ ವರೀಯಾಂಶ, ಅವರೀಯಾಂಶ, ಸಮ್ಮತ, ಧೃತಿಮಂತ, ವಸು, ಚರಿಷ್ಣು, ಅದೃಷ್ಣು, ವಾಜ, ಸುಮತಿ ಮತ್ತು ಅದೃಶ್ಯ ಎಂಬುದಾಗಿ 10 ಜನ ಮಕ್ಕಳಿದ್ದಾರೆ. ಆ ಮೇರು ಸಾವರ್ಣ ಮನ್ವಂತರದಲ್ಲಿ ಬರುವಂತಹ ಋಷಿಗಳ ಹೆಸರನ್ನು ಹೇಳ್ತೇನೆ. ಇದು 9ನೇ ಮನ್ವಂತರ ಎಂಬುದಾಗಿ ಕರೆಸಿಕೊಂಡಿದೆ. ಮೇಧಾತಿಥಿ ಆತ ಪುರಸ್ಥ ಗೋತ್ರದಲ್ಲಿ ಹುಟ್ಟಿದಂಥವನು. ಕಶ್ಯಪ ಗೋತ್ರದಲ್ಲಿ ಹುಟ್ಟಿದಂತಹ ವಸು, ರಘುವಂಶದಲ್ಲಿ ಹುಟ್ಟಿದಂತಹ ಜ್ಯೋತಿಷ್ಮಂತ, ಅಂಗಿರಸ ಗೋತ್ರೋದ್ಭವನಾದಂತಹ ದ್ಯುತಿಮಂತ, ವಸಿಷ್ಠ ಗೋತ್ರೋದ್ಭವನಾದಂತಹ ಸಾವನ, ಅತ್ರಿಯ ಮಗನಾದಂತಹ ಹವ್ಯವಾಹನ, ಪುಲಹ ಗೋತ್ರೋತ್ಪನ್ನನಾದಂತಹ ಸಪ್ತ, ಇವರೆಲ್ಲರೂ ಕೂಡ ಸಪ್ತರ್ಷಿ ಸ್ಥಾನದಲ್ಲಿರ್ತಾರೆ. ದೇವಗಣಗಳು ಆಗ 3 ಇರ್ತವೆ. ಅವರೆಲ್ಲರೂ ಕೂಡ ದಕ್ಷಿಣ ಮಗನಾದಂತಹ ರೋಹಿತನ ಮಕ್ಕಳು ಎನಿಸಿಕೊಂಡಂಥವರು. ಮೊದಲನೇ ಸಾವರ್ಣಿಗೆ ಧೃಷ್ಟಕೇತು, ಪಂಚಹೋತ್ರ, ನಿರಾಕೃತಿ, ಪೃಥು, ಶವಸ, ಭೂರಿದಾನ, ರುಚಿಕ, ಅಷ್ಟಹತ, ಗಯ ಎಂಬುದಾಗಿ 9 ಜನ ಮಕ್ಕಳಾಗ್ತಾರೆ. 10ನೇ ಮನ್ವಂತರ ಅದು ದಕ್ಷ ಸಾವರ್ಣಿ ಮನ್ವಂತರ. ಆಗ ಪುನಃ ಗೋತ್ರೀಯನಾದಂತಹ ಅವಿಷ್ಣುವಂತ, ಭೃಗುವಂಶೀಯನಾದಂತಹ ಸುಕೃತಿ, ಅತ್ರಿವಂಶೀಯನಾದಂತಹ ಅಪೋಮೂರ್ತಿ, ವಸಿಷ್ಠನ ಮಗನಾದಂತಹ ಅಷ್ಟಮ, ಪುಲಸ್ತ್ಯ ಗೋತ್ರೀಯನಾದಂತಹ ಪ್ರಮತಿ, ಕಶ್ಯಪ ಗೋತ್ರೀಯನಾದಂತಹ ನಭೋಗ ಮತ್ತು ಅಂಗಿರಸನ ವಂಶೀಯನಾದಂತಹ ಸತ್ಯ, ಇವರು ಸಪ್ತರ್ಷಿಯ ಸ್ಥಾನದಲ್ಲಿರ್ತಾರೆ. ದೇವಗಣಗಳಾಗ 2 ಇರ್ತವೆ. ಮನುಸುತ, ಉತ್ತಮ, ಉದಸ್ತಿ, ನಿಕುಂಜಶ, ವೀರ್ಯವಂತ, ಶತಾನಿಕ, ನಿರಾಮಿತ್ರ, ವೃಷಸೇನ, ಜಯದ್ರಥ, ಭೂರ್ಜುಮ್ನ ಮತ್ತು ಸುವರ್ಚಸ್ ಎಂಬುದಾಗಿ 10 ಜನ ಅವನಿಗೆ ಮಕ್ಕಳು. 11ನೇ ಮನ್ವಂತರದಲ್ಲಿ ಅಥವಾ 3ನೇ ಸಾವರ್ಣಿ ಮನ್ವಂತರದಲ್ಲಿ ಸಪ್ತರ್ಷಿಗಳು ಯಾರೆಂಬುದನ್ನು ಹೇಳ್ತೇನೆ. ಕಶ್ಯಪ ಗೋತ್ರದಲ್ಲಿ ಜನಿಸಿದಂತಹ ಅವಿಷ್ಣಂತ, ರಘುವಂಶೀಯನಾದ ಅವಿಷ್ಣಂತ, ಅತ್ರಿ ಗೋತ್ರದಲ್ಲಿ ಹುಟ್ಟಿದಂತಹ ತರುಣ, ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದಂತಹ ಅನಘ, ಅಂಗಿರಸನ ಗೋತ್ರದಲ್ಲಿ ಹುಟ್ಟಿದಂತಹ ಉದಧಿಷ್ಣ್ಯ, ಪುಲಸ್ತ್ಯ ಗೋತ್ರೀಯನಾದಂತಹ ನಿಶ್ಚರ, ಪುಲಹ ಗೋತ್ರನಾದಂತಹ ಅಬ್ಧಿಕೇಶ, ಇವರು ಸಾವರ್ಣಿ ಮನ್ವಂತರದಲ್ಲಿ ಸಪ್ತರ್ಷಿಗಳಾಗಿರ್ತಾರೆ. ಬ್ರಹ್ಮನ ಮಹಾಸಪುತ್ರರು ಇವರೆಲ್ಲ. ದೇವತೆಗಳ ಕಣಗಳು 3 ಇರ್ತವೆ. ಸಂವರ್ತಕ, ಸುಶರ್ಮ, ದೇವಾನೇಕ, ಪುರುದ್ವಹ, ಕ್ಷೇಮಧನ್ವ, ದೃಢಾಯು, ಆದರ್ಶ, ಪಂಡಕ ಮತ್ತು ಮನು ಎಂಬುದಾಗಿ 9 ಜನ ಅವನಿಗೆ ಮಕ್ಕಳು. ಇನ್ನು ಮುಂದೆ 4ನೇ ಸಾವರ್ಣಿ ಮನ್ವಂತರ ಸಪ್ತರ್ಷಿಗಳ ಬಗ್ಗೆ ನಾನು ಹೇಳ್ತೇನೆ ಎಂಬುದಾಗಿ ಋಷಿಗಳು ತಿಳಿಸಿದರು. ವಸಿಷ್ಠನ ಮಗನಾದಂತಹ ದ್ಯುತಿ, ಅತ್ರಿ ಗೋತ್ರೋದ್ಭವನಾದಂತಹ ಸುತಪಸ, ಅಂಗಿರಸ ಗೋತ್ರೋದ್ಭವನಾದಂತಹ ತಪೋಮೂರ್ತಿ, ಕಶ್ಯಪ ಗೋತ್ರೀಯನಾದಂತಹ ತಪಸ್ವಿ, ಪುಲಸ್ತ್ಯ ವಂಶದಲ್ಲಿ ಹುಟ್ಟಿದಂತಹ ತಪೋಶನ, ಪುಲಹ ಗೋತ್ರೀಯನಾದಂತಹ ತಪೋರವಿ, ಭೃಗುವಂಶೀಯನಾದಂತಹ ತಪೋಧೃತಿ, ಇವರು 12 ಜನ. ಇವರು ಆ 12ನೇ ಮನ್ವಂತರದ ಸಪ್ತರ್ಷಿಗಳು. ಆ ಮನ್ವಂತರದಲ್ಲಿ 5 ದೇವಗಣಗಳು ಇರ್ತವೆ. ಇವರೆಲ್ಲರೂ ಕೂಡ ಬ್ರಹ್ಮನ ಮಹಾಸಪುತ್ರರಾದವರು. ದೇವವಾಯು, ಅದೂರ, ದೇವಪ್ರೇಷ್ಠ, ವಿಡೂರಥ, ಮಿತ್ರವಂತ, ಮಿತ್ರದೇವ, ಮಿತ್ರಸೇನ, ಮಿತ್ರಕೃತ್, ಮಿತ್ರಬಾಹು ಮತ್ತು ಸುವರ್ಚಸ ಎಂಬುದಾಗಿ 10 ಜನ ಈ 12ನೇ ಮನುವಿನ ಮಕ್ಕಳು.
ಮುಂದೆ ಬರುವಂತಹ 13ನೇ ಮನ್ವಂತರದಲ್ಲಿ ಅಂಗಿರಸ ಗೋತ್ರೀಯನಾದಂತಹ ಧೃತಿಮಂತ, ಪುಲಸ್ತ್ಯ ವಂಶೀಯನಾದಂತಹ ಹವ್ಯಕ, ಪುಲಹ ವಂಶನಾದಂತಹ ತತ್ವದರ್ಶಿ, ಭೃಗು ಗೋತ್ರೀಯನಾದಂತಹ ನಿರುತ್ಸುಕ, ಅತ್ರಿ ಗೋತ್ರದಲ್ಲಿ ಹುಟ್ಟಿದಂತಹ ನಿಷ್ಪಕಂಪ, ಕಶ್ಯಪ ಗೋತ್ರೀಯನಾದಂತಹ ನಿರ್ಮೋಹ, ವಸಿಷ್ಠ ಗೋತ್ರೀಯನಾದ ಸುತಪದ ಇವರು ಸಪ್ತರ್ಷಿಗಳ ಸ್ಥಾನದಲ್ಲಿರ್ತಾರೆ. ಆ ಮನ್ವಂತರದಲ್ಲಿ 3 ದೇವಗಣಗಳಿರ್ತವೆ. ಚಿತ್ರಸೇನ, ವಿಚಿತ್ರ, ನಯ, ಧರ್ಮಭೃತ, ಧೃತ, ಸುನೇತ, ಕ್ಷತ್ರವೃದ್ಧಿ, ಸುತಪಸ, ನಿರ್ಭಯ, ದೃಢ ಎಂಬುದಾಗಿ ಇವರು 13ನೆಯ ಮನುವಾದಂತಹ ರೌಚ್ಯ ಮನುವಿಗೆ ಮಕ್ಕಳು. 14ನೇಯಾದಂತಹ ಭೌತ್ಯ ಮನ್ವಂತರದಲ್ಲಿ ರಘುವಂಶೀಯನಾದ ಅತಿಬಾಹು, ಅಂಗಿರಸ ಗೋತ್ರೋದ್ಭವನಾದಂತಹ ಶುಚಿ, ಅಂಗಿರಸ ಗೋತ್ರೋದ್ಭವನಾದ ಯುಕ್ತ, ಅತ್ರಿ ಗೋತ್ರದಲ್ಲಿ ಹುಟ್ಟಿದಂತಹ ಯುಕ್ತ, ಅತ್ರಿ ಗೋತ್ರದಲ್ಲಿ ಹುಟ್ಟಿದಂತಹ ಶುಕ್ರ, ವಸಿಷ್ಠ ಗೋತ್ರೀಯನಾದ ಶುಕ್ರ, ಪುಲಹ ಗೋತ್ರದಲ್ಲಿ ಹುಟ್ಟಿದಂತಹ ಅಜಿತ ಇವರು ಸಪ್ತರ್ಷಿಗಳ ಸ್ಥಾನದಲ್ಲಿರ್ತಾರೆ. 5 ದೇವಗಣಗಳಾಗಿರ್ತವೆ. ಮನುಷ್ಯ ಪ್ರತಿದಿನವೂ ಕೂಡ ಹಿಂದೆ ಕಳೆದಂತಹ ಮತ್ತು ಈಗಿರುವ ಮತ್ತು ಮುಂದೆ ಬರುವಂತಹ ಈ ಸಪ್ತರ್ಷಿಗಳ ನಾಮ ಸಂಕೀರ್ತನೆಯನ್ನು ಮಾಡುವುದರ ಮೂಲಕ ಯಶೋವಂತನು ಸುಖಭಾಗಿಯೂ ದೀರ್ಘಾಯುಷ್ಯಗಳನ್ನು ಆಗ್ತಾನೆ. ಈ ಭೌತ್ಯ ಮನುವಿಗೆ ತರಂಗಭೀರು, ವಕ್ರ, ಪರಸ್ವಂತ, ಉಗ್ರ, ಅಭಿಮಾನಿ, ಪ್ರವೀಣ, ಜಿಷ್ಣು, ಸಂಕ್ರಮಣ, ತೇಜಸ್ವಿ, ಸಬಲ ಎಂಬುದಾಗಿ 10 ಜನ ಮಕ್ಕಳಿರ್ತಾರೆ. ಭೌತ್ಯ ಮನುವಿನ ಅಧಿಕಾರವು ಕಳೆದ ಬಳಿಕ 14 ಮನ್ವಂತರಗಳು ಕಳೆದದ್ದಾದ್ದರಿಂದ ಒಂದು ಕಲ್ಪವು ಪೂರ್ಣವಾಗಿರ್ತದೆ. ಅಂದ್ರೆ ಬ್ರಹ್ಮನ ಆಯುಷ್ಯದಲ್ಲಿ ಒಂದು ದಿನ ಕಳೆದಂತಾಗ್ತದೆ. ಹೀಗೆ ನಾನು ನಿಮಗೆ ಹಿಂದೆ ಕಳೆದಿರುವಂತಹ ಮನುಗಳ ಮತ್ತು ಮನ್ವಂತರಗಳ ಕಥೆಯನ್ನೆಲ್ಲವನ್ನು ಕೂಡ ಹೇಳಿದ್ದೇನೆ. ಈ ಮನುಗಳೆಲ್ಲರೂ ಕೂಡ ತಮ್ಮ ತಮ್ಮ ಕಾಲಾವಧಿಯಲ್ಲಿ ಪಟ್ಟಣ ಗ್ರಾಮಗಳಿಂದ ಕೂಡಿದಂತಹ ಪ್ರಜೆಗಳಿಂದ ಸಮನ್ವಿತವಾದಂತಹ ಈ ಭೂಮಿಯನ್ನು ಪಾಲನೆ ಮಾಡ್ತಿರ್ತಾರೆ. ಹೀಗೆ ಸೃಷ್ಟಿ ಮತ್ತು ಸಂಹಾರದ ಕಾರ್ಯ ಎಂಬುದು ಚಕ್ರದಂತೆ ಮುಂದೆ ಮುಂದೆ ಸಾಗುವಂಥದ್ದಾಗಿರುತ್ತದೆ ಅನ್ನುವಲ್ಲಿಗೆ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದ 7ನೇ ಅಧ್ಯಾಯ ಸಮಾಪ್ತ ಆಗಿದೆ. ಇಲ್ಲಿ ಕೊನೆಗೆ ಬಂದಿರತಕ್ಕಂತಹ 7 ಮನ್ವಂತರಗಳ ಇಂದ್ರಿಯಗಳ ಬಗ್ಗೆ ನಮಗೆ ಹೇಳಲಿಕ್ಕೆ ಸಾಧ್ಯವಾಗಿಲ್ಲ. ಅದನ್ನು ವಿಮರ್ಶೆ ಮಾಡಿ ಮತ್ತೊಮ್ಮೆ ಯಾರಾದರೂ ಪ್ರತ್ಯೇಕವಾಗಿ ತಿಳಿಸ್ತೇನೆ.